ಬೆದರಿಕೆ ಹಾಕಿದ್ದ ವಿಡಿಯೋ ರಿಲೀಸ್ ಮಾಡಿದ್ದ ಖರ್ಗೆ ಆರ್ಎಸ್ಎಸ್ ಬಗ್ಗೆ ಮಾತನಾಡೋಕೆ ಯಾವ ಹಕ್ಕಿದೆ? ಬೆದರಿಕೆ ಹಾಕಿದಂತಹ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಖರ್ಗೆ. ಆರ್ಎಸ್ಎಸ್ ಬಗ್ಗೆ ಮಾತನಾಡೋದಕ್ಕೆ ಯಾವ ಹಕ್ಕಿದೆ? ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಶಾಖೆಯಲ್ಲಿ ಇದನ್ನೇ ಕಲಿಸ್ತಾರಾ? ಯುವಕರ ಮನಸ್ಸುಗಳಲ್ಲಿ ಕಲ್ಮಶ ತುಂಬುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಿಯಾಂಕ್ ಖರ್ಗೆ ಬೆದರಿಕೆ ಕರೆ ಬಂದಿತ್ತು ಆರ್ಎಸ್ಎಸ್ ಬಗ್ಗೆ ಪತ್ರವನ್ನ ರವಾನೆ ಮಾಡಿದ್ದಕ್ಕೆ. ಯಾರು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ತನಿಖೆಯನ್ನ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ಅಶ್ಲೀಲವಾಗಿ ನಿಂದನೆಯನ್ನ ಮಾಡಿದ್ದಾರೆ. ಆರ್ಎಸ್ಎಸ್ ಶಾಖೆಯಲ್ಲಿ ನಿಮಗೆ ಇದನ್ನೇ ಕಲಿಸ್ತಾರಾ? ಯುವಕರ ಮನಸ್ಸುಗಳಲ್ಲಿ ಕಲ್ಮಶ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವ ರೀತಿ ಪದಗಳನ್ನ ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो क्या होता हाँ तू कौन है? तेरे जैसा औलाद निकला है ना इंडिया में। हाँ क्या प्रॉब्लम क्या है तुम्हारा? हाँ प्रॉब्लम क्या है तुम्हारा? अरे इसके बारे में जो बोलने का तेरी औकात है? तेरी औकात है क्या? हाँ अब मेरे औकात है, मैं आरएसएस का जुड़ा हुआ। मेरे आरएसएस जो है ना 100 साल के। ये प्रियंका जो है ना, तू अभी पैदा हुआ है 30, 35, 40 साल तेरा उम्र हुआ है। हाँ तेरे बाप को बोलने को नहीं आता, तो राहुल गांधी को वो प्रियंका गांधी बोलता है। हाँ यही सीखे क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? आरएसएस का सीख यही है क्या? यही सिखाते आपको आरएसएस शाखा में? मतलब नहीं बोलो आरएसएस शाखा। अरे भाई एक मिनट ठहरो, आरएसएस शाखा में ऐसे ही सिखाते हो क्या? अरे ठहरो भाई, ये आपको शाखा में सिखाते हैं? मोहन भागवत जी सिखाते हैं? कौन BL संतोष जी सिखाते हैं? अरे पहले मेरी बात सुन, पहली बात तो सुनते जा, बात सुनने की औकात रखते ಇಲ್ಲ ಕೇಳಿ. अरे ठहरो, तुमको ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಮತ್ತೆ ಹೇಳ್ದಂಗೆ ಬೆಳಿಗ್ಗೆಯಿಂದ ನಿಂದನೆಯ ಕರೆಗಳಲ್ಲೇ ಇದೊಂದು ಸ್ಯಾಂಪಲ್ ಅಷ್ಟೇ. ತಾಯಿ ಸಹೋದರಿಯರ ಹೆಸರು ಹಿಡಿದು ನಿಂದನೆಯನ್ನ ಮಾಡಿದ್ದಾರೆ. ತಾಯಿ ಸಹೋದರರ ಹೆಸರು ಹೇಳ್ಕೊಂಡು ನಿಂದನೆಯನ್ನ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನಮ್ಮ ವ್ಯಕ್ತಿಗಳ ವಿರುದ್ಧದ ಹೋರಾಟವಲ್ಲ, ಆರ್ಎಸ್ಎಸ್ ನೀಡ್ತಿರುವಂತಹ ಈ ಕೊಳಕು ಮನಸ್ಥಿತಿಯ ವಿರುದ್ಧ ಹೋರಾಟ ಇದು. ಮುಗ್ಧರನ್ನ ಬ್ರೈನ್ ವಾಶ್ ಮಾಡುವಂತ ಕ್ಷುದ್ರ ಕ್ಷತ್ರಿಗಳ ವಿರುದ್ಧ ಹೋರಾಟ ಮಾಡ್ತಿದ್ದೇವೆ. ಇಂತಹ ಕಲುಷಿತ ವ್ಯವಸ್ಥೆಗೆ ಬಲಿಯಾಗದಂತೆ ನಾನು ತಡಿತೇನೆ. ಇದರ ವಿರುದ್ಧ ನಾನು ಹೋರಾಡ್ತೇನೆ, ದೃಢವಾದ ಹೆಜ್ಜೆಯನ್ನ ಇಡ್ತೇನೆ. ನಿಂದನೆಯ ಕರೆಗಳಲ್ಲೇ ಇದೊಂದು ಸ್ಯಾಂಪಲ್ ಅಷ್ಟೇ. ತಾಯಿ ಸಹೋದರಿಯರ ಹೆಸರನ್ನ ಹಿಡ್ಕೊಂಡು ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಬಡವರ ಮಕ್ಕಳನ್ನ ನಿಂದಿಸುವುದಕ್ಕೆ, ಬೆದರಿಸುವುದಕ್ಕೆ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆರ್ಎಸ್ಎಸ್ ನೀಡ್ತಿರುವಂತಹ ಈ ಕೊಳಕು ಮನಸ್ಥಿತಿಯ ವಿರುದ್ಧ ಹೋರಾಟವನ್ನ ಮಾಡ್ತೇನೆ. ಮುಗ್ಧರನ್ನ ಬಳಸಿಕೊಂಡು ಅವರ ಬ್ರೈನ್ ವಾಶ್ ಅನ್ನ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ. ಆರ್ಎಸ್ಎಸ್ ಚಟುವಟಿಕೆಗಳ ನಿರ್ಬಂಧ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆಗಳು ಬರ್ತಾ ಇದ್ದು, ಆ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಏನಿದೆ ಮೇಡಮ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್?
ನಿರೀಕ್ಷಾ ನಿನ್ನೆಯಿಂದಲೂ ಕೂಡ ಅಂದ್ರೆ ಯಾವಾಗ ಇವರು RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡ್ಬೇಕು ಅನ್ನುವಂತಹದನ್ನ ಪತ್ರವನ್ನ ಬರೆದ್ರು ಅಂದಿನಿಂದ ಇಲ್ಲಿಯವರೆಗೂ ಕೂಡ ಬೆದರಿಕೆ ಕರೆಗಳು ಬೇರೆ ಬೇರೆ ನಂಬರ್ಗಳು ಇಂಟರ್ನ್ಯಾಷನಲ್ ನಂಬರ್ಗಳಿಂದ ಬರ್ತಾ ಇದೆ. ಆದ್ರೆ ಬಿಜೆಪಿ ನಾಯಕರುಗಳು ಅದು ಸುಳ್ಳು, ಇವರು ಬೇಕು ಅಂತಲೇ ಈ ತರದ್ದೊಂದು ಆರೋಪ ಮಾಡ್ತಿದ್ದಾರೆ ಅನ್ನುವಂತಹದನ್ನ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಸಾಕ್ಷಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಿಯಾಂಕರ್ಗೆ ಒದಗಿಸಿರುವಂತಹದ್ದು. ಎಕ್ಸ್ ಖಾತೆ ಮೂಲಕ ಯಾರ್ಯಾರು ಯಾವ ರೀತಿಯಾಗಿ ಮಾತನಾಡ್ತಿದ್ದಾರೆ ಅನ್ನುವಂತಹದ್ದು, ಜೊತೆಗೆ ಇವರ ಮನಸ್ಥಿತಿ ಹೇಗಿದೆ ಅನ್ನುವಂತಹದ್ದು, ಇದರ ಜೊತೆಗೆ ಫ್ಯಾಮಿಲಿಯನ್ನ ಯಾವ ರೀತಿಯಾಗಿ ಎಳೆದು ತರ್ತಿದ್ದಾರೆ ಅನ್ನುವಂತಹ ಎಲ್ಲ ಮಾಹಿತಿಯ ಜೊತೆಗೆ ಆ ಆಡಿಯೋ ರೆಕಾರ್ಡ್ ಏನಿದೆ ಅದರ ವಿತ್ ವಿಡಿಯೋ ರೆಕಾರ್ಡ್ ಅನ್ನ ಇವತ್ತು ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಗೊತ್ತಾಗ್ತಾ ಇದೆ ಬೆದರಿಕೆ ಕರೆಗಳು ನಿಜ ಅನ್ನುವಂತಹದ್ದು. ಆದ್ರೆ ಅವರು ಒಂದು ಸ್ಪಷ್ಟಪಡಿಸಿರುವಂತಹದ್ದು, ನಾನು ಇದ್ಯಾವುದಕ್ಕೂ ಕೂಡ ಬಗ್ಗುವಂತಹವನ್ನಲ್ಲ. ಯಾಕಂದ್ರೆ ಹಿಂದೆಯೂ ಕೂಡ ಈ ರೀತಿಯಾದಂತಹ ಒಂದಿಷ್ಟು ಘಟನೆಗಳಾಗಿದ್ದು ನನ್ನನ್ನ ಮಾನಸಿಕವಾಗಿ, ಜೊತೆಗೆ ಎಲ್ಲಿ ಫ್ಯಾಮಿಲಿಯನ್ನ ತಂದು ನಿಲ್ಸಿದ್ರೆ ಮಾತನಾಡೋದು ಬಿಡ್ತಾರೆ, ಕಂಪ್ಲೇಂಟ್ ಮಾಡೋದು ಬಿಡ್ತಾರೆ ಅನ್ನುವಂತಹ ಕಾರಣಕ್ಕೆ ಮಾಡ್ತಿದ್ದಾರೆ. ಆದ್ರೆ ನಾನು ಯಾವುದಕ್ಕೂ ಕೂಡ ಬಗ್ಗುವನಲ್ಲ. ಇದ್ರ ಕಾನೂನು ಹೋರಾಟವನ್ನು ಕೂಡ ಮುಂದುವರಿಸಬೇಕಾಗುತ್ತೆ ಅನ್ನುವಂತಹದ್ದನ್ನ ಇವತ್ತು ಎಕ್ಸ್ ಖಾತೆ ಮೂಲಕ, ಜೊತೆಗೆ ಮಾಧ್ಯಮ ಹೇಳಿಕೆ ಮೂಲಕವೂ ಕೂಡ ಅವರು ಹೇಳಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಇದು ದೊಡ್ಡ ಮಟ್ಟಿನ ಅಂದ್ರೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಕಾಲ್ ಆಗಿರೋದ್ರಿಂದ ನಂಬರ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಕಷ್ಟ ಆಗಬಹುದು ಅನ್ನುವಂತಹದ್ದು ಕೂಡ ಅವರ ಅಭಿಪ್ರಾಯ. ಈ ಹಿಂದೆ ಕೂಡ ಆ ರೀತಿಯಾದಂತಹ ಘಟನೆಗಳಾಗಿತ್ತು. ನಂಬರ್ಗಳು ಯಾವುದು ಎಲ್ಲಿದು ಅನ್ನುವಂತಹದ್ದು ಗೊತ್ತಾಗ್ತಾ ಇರ್ಲಿಲ್ಲ. ಇದು ಕೂಡ ಹಾಗೆ ಆಗಬಹುದು ಅನ್ನುವಂತಹದ್ದು ಕೂಡ ಸದ್ಯಕ್ಕೆ ಅವರ ಅಭಿಪ್ರಾಯ ಆಗಿದೆ. ನಿರೀಕ್ಷಾ. ಥ್ಯಾಂಕ್ ಯು ದೀಪಕ್ ಕುವಡ ನಿಮ್ಮೆಲ್ಲ ಮಾಹಿತಿಗಾಗಿ.